ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕೀಯದಲ್ಲಿ ನಡೀತಿರೋ ಬಿಡದಿ ಟೌನ್ಶಿಪ್ ಸಮರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ನಾಳೆ ಸಿಎಂ ಡಿಕೆಶಿ ಚರ್ಚೆಗೆ ಆಹ್ವಾನಿಸಿದ್ದಕ್ಕೆ ಎಚ್ಡಿಕೆ ಮತ್ತೊಂದು ಪತ್ರ ಬರೆದಿದ್ದಾರೆ. ಹಾಗಿದ್ರೆ ಡಿಕೆಶಿ ಬಿಡದಿಗೆ ಹೋಗ್ತಾರಾ? ದಳಪತಿ ಬರೆದ ಹೊಸ ಪತ್ರದಲ್ಲಿ ಏನಿದೆ ಬನ್ನಿ ನೋಡೋಣ. ಕಾಂಗ್ರೆಸ್ ಜೆಡಿಎಸ್ ನಡುವೆ ತಾರಕಕ್ಕೇರಿದ ಬಿಡದಿ ಕದನ. ಮುಖ್ಯಮಂತ್ರಿಗಳೇ, ನಾನು ಬೈರಮಂಗಲಕ್ಕೆ ಬರ್ತೇನೆ, ನೀವು ಬನ್ನಿ. ಮತ್ತೆ ಡಿಕೆಶಿ ಪತ್ರದ ಮೂಲಕ ಎಚ್ಡಿ ಕುಮಾರಸ್ವಾಮಿ ಪಂತಾಹ್ವಾನ. ರಾಜ್ಯ ರಾಜಕೀಯದಲ್ಲಿ ಬಿಡದಿ ಟೌನ್ಶಿಪ್ ಯುದ್ಧ ದಿನಕ್ಕೊಂದು ರೋಚಕ ಪಡಿತಾ ಇದೆ. ಚರ್ಚೆ ವಿಚಾರಕ್ಕೆ ಎಚ್ಡಿಕೆ ವರ್ಸಸ್ ಡಿಕೆಶಿ ನಡುವೆ ಪತ್ರ ಸಮರ ಮುಂದುವರೆದಿದೆ. ಜೂನ್ 26 ಅಂದ್ರೆ ನಾಳೆ ವಿಧಾನಸೌಧಕ್ಕೆ ಬರಲು ಸಿಎಂ ಆಹ್ವಾನಿಸಿದ್ದಕ್ಕೆ ಎಚ್ಡಿಕೆ ಪತ್ರದ ಮೇಲೆ ಪತ್ರ ಬರೆದಿದ್ದಾರೆ. ಮೊದಲ ಪತ್ರದಲ್ಲಿ 4 ಗೋಡೆ ಮಧ್ಯೆ ಚರ್ಚೆ ಬೇಡ, ರೈತರ ಸಮ್ಮುಖದಲ್ಲೇ ಮಾತುಕತೆಯಾಗಲಿ ಅಂತ ಕೌಂಟರ್ ಲೆಟರ್ ಬರೆದ ಬೆನ್ನಲ್ಲೇ ಈಗ ಸಿಎಂ ಡಿಕೆ ಶಿವಕುಮಾರ್ಗೆ ದಳಪತಿ 2ನೇ ಪತ್ರ ಬರೆದಿದ್ದಾರೆ. ರೈತರು, ಗ್ರಾಮಸ್ಥರು, ಪಾಲುದಾರರನ್ನ ಸಭೆಯಿಂದ ಹೊರಗಿಡುವುದು ಸಮಂಜಸವಲ್ಲ. ಅವರಿಗೂ ಸಭೆಯಲ್ಲಿ ಅವಕಾಶವನ್ನ ಕೊಟ್ರೆ ಸಮಸ್ಯೆಗೆ ಪರಿಹಾರ ಸಿಗುವಂತಾಗುತ್ತದೆ. ಜೂನ್ 26ರ ಬದಲು 27ಕ್ಕೆ ಸಭೆಯನ್ನ ನಡೆಸುವಂತೆ ಕುಮಾರಸ್ವಾಮಿ ಸಲಹೆ ನೀಡಿದ್ದಾರೆ. ಯೋಜನೆಗೆ ಸಂಬಂಧಿಸಿದಂತೆ ಚರ್ಚಿಸಲು ನಾನು ಜೂನ್ 27ಕ್ಕೆ ಬೈರಮಂಗಲಕ್ಕೆ ಬರ್ತಿದ್ದೇನೆ, ಅಲ್ಲಿಗೆ ನೀವು ಬನ್ನಿ ಎಂದಿದ್ದಾರೆ. ಒಟ್ಟಾರೆ ಬಿಡದಿಯ ಯೋಜನೆಗೆ ಈಗಾಗಲೇ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈಗಾಗಲೇ ಜೆಡಿಎಸ್ ಹಂತ ಹಂತವಾಗಿ ಯೋಜನೆಯ ವಿರುದ್ಧ ಹೋರಾಟಕ್ಕೆ ಮುಂದಾಗಿದೆ. ಇದರ ನಡುವೆ ಡಿಕೆಶಿ ಮತ್ತು ಎಚ್ಡಿಕೆ ನಡುವೆ ಲೆಟರ್ ಫೈಟ್ ಜೋರಾಗಿದೆ. ಡಿಕೆಶಿ ಬಿಡದಿಗೆ ಹೋಗ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.